ಬನ್ನಿ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ. ನಮಸ್ತೆ ಹಿಂದೂಸ್ತಾನಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ವಿಷಯ, ಹೂ ಇಸ್ ಬೆಟರ್ CM ಆಫ್ ಕರ್ನಾಟಕ. DK ಶಿವಕುಮಾರ್ ಅವರು 2.5 ವರ್ಷ ನನ್ನ ಅಧಿಕಾರ ಅಂತ ಅಂದ್ಬಿಟ್ಟು ಕಾಯ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು 2.5 ವರ್ಷ ಅಧಿಕಾರ ಮಾಡಿದ್ರು, ಫ್ರೀಬಿಗಳನ್ನ ಕೊಟ್ಟರು ಮತ್ತು ವಿಧಾನಸೌಧದಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮುಂದಿನ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಂದ್ಬಿಟ್ಟು. ಈಗೇನಾಗಿದೆ, DK ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಅಂತ ಕರೀತಾರೆ. ಟ್ರಬಲ್ ಶೂಟರ್ ಅಂತ ಯಾರು ಕರೀತಾರೆ ಗೊತ್ತಿಲ್ಲ. ಏನಾಗಿದೆ, ಈ ನ್ಯೂಸ್ ಚಾನಲ್ಗಳಲ್ಲಿ ನ್ಯೂಸ್ ಪೇಪರಲ್ಲಿ ಕರೆದು ಅವರಿಗೆ ಟ್ರಬಲ್ ಶೂಟರ್ ಅಂತ ಹೆಸರು ಫಿಕ್ಸ್ ಆಗಿಬಿಟ್ಟಿದೆ. ಇರಲಿ, ಅವ್ರು ಟ್ರಬಲ್ ಶೂಟರ್ ಇರ್ಬೋದು. ಯಾಕೆ ಅಂತಂದರೆ, ಅಹಮದಾಬಾದಿಂದ ಗುಜರಾತಿಂದ ಒಬ್ಬರು ಅಹಮದ್ ಪಟೇಲ್ ಅಂತ ಇರ್ತಾರೆ. ಅವರು ಸೋನಿಯಾ ಗಾಂಧಿಯವರ ರಾಜಕೀಯ ಕಾರ್ಯದರ್ಶಿ ಹೌದು, ಅವರು ರಾಜ್ಯಸಭಾ ಮೆಂಬರ್ ಹೌದು. ಅವರು ಅನೇಕ ತಂತ್ರ ಪ್ರತಿತಂತ್ರಗಳು ಮಾಡ್ತಿರ್ತಾರೆ. ನಮ್ಮ ಕರ್ನಾಟಕ, ಇಂಡಿಯಾ ದೇಶದ ರಾಜಕೀಯ ಅಂತಂದರೆ ಕುತಂತ್ರದ ರಾಜಕೀಯ ಅಂತಲೇ ಹೇಳ್ಬೋದು. ಮೊಹಮ್ಮದ್ ಪೈಗಂಬರ್ ಔರಂಗಜೇಬಿಂದ ಹಿಡಿದು ಮತ್ತು ಗಜನಿ ಮೊಹಮ್ಮದ್ದು, ಅಕ್ಬರ್ ಎಲ್ಲ ಕಾಲದಲ್ಲೂ ಅಷ್ಟೇ ಏನಾಗಿದೆ, ಇದು ಕುತಂತ್ರದ ರಾಜಕಾರಣ ನಡೆಸ್ಕೊತಾ ಬಂದ್ಬಿಟ್ಟಿದೆ. ಇದೇ ಮುಂದುವರಿತಾ ಬಂದ್ಬಿಟ್ಟು ಏನಾಗಿದೆ, ಕುತಂತ್ರದ ರಾಜಕಾರಣ ನಡೆಸಿದವರು ಮಾತ್ರ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿ ಸಾಧ್ಯ. ಜವಾಹರ್ಲಾಲ್ ನೆಹರು ಈ ಥರ ಕುತಂತ್ರದ ರಾಜಕಾರಣ ಮಾಡಿ ಮುಸಲ್ಮಾನ ಅಂತೆ, ಆತ ಹಿಂದೂ ರಾಜ ಅಂತ ಹೇಳ್ಕೊಂಡು, ಕಾಶ್ಮೀರಿ ಬ್ರಾಹ್ಮಣ ಅಂತ ಹೇಳ್ಕೊಂಡು ಇಂಡಿಯಾ ದೇಶವನ್ನು 17 ವರ್ಷಗಳ ಕಾಲ ಆಡ್ಬಿಟ್ರು. ಅವ್ರಿಗೆ ಯಾರು ಸರಿಸಾಟಿನೇ ಇರಲಿಲ್ಲ, ಕಾಂಪೀಟ್ ಮಾಡೋರಿರಲಿಲ್ಲ. ಏನು ಅಂತಂದರೆ ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಬಿಟ್ರು. ಇದಾದ ನಂತರ ಈಗೇನಾಗಿದೆ, ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರೆ ಕುತಂತ್ರದ ಆಟಗಳು ಒಂದೇ ಫಾರ್ಮುಲಾ ಇರಲ್ಲ, 100 ಫಾರ್ಮುಲಾಗಳಿರುತ್ತೆ. ಇವರು ಬೇರೆ ಫಾರ್ಮುಲಾನ ಅನುಸರಿಸ್ಬಿಟ್ಟು ಇವರು ಒಂದು ಕುತಂತ್ರದ ಆಟ ಆಡಿದ್ರು. ಏನು ಅಂದರೆ ಫ್ರೀಬಿಗಳನ್ನ ಕೊಟ್ಟರು, 5 ಫ್ರೀಬಿಗಳನ್ನ ಕೊಟ್ಟರು. 5 ಫ್ರೀಗಳ ಬಗ್ಗೆಯೂ ಸಾಕಷ್ಟು ಎಪಿಸೋಡ್ ಮಾಡಿದ್ದೀವಿ, ಅದನ್ನು ಪದೇ ಹೇಳೋದಿಲ್ಲ. ಏನಾಗಿದೆ, 5 ಫ್ರೀಬಿಗಳನ್ನ ಕೊಟ್ಬಿಟ್ಟು ಇವರು ಸ್ಟ್ರಾಂಗ್ ರಾಜ್ಯ ಕಟ್ತೀವಿ ಅಂತ ಹೊರಟಿದ್ದಾರೆ. ಎಲ್ಲರೂ ಭಿಕ್ಷುಕರನ್ನ ಕೊಟ್ಕೊಂಡು, ಭಿಕ್ಷೆನೇ ಕಾಯ್ಕೊಂಡಿದ್ದವ್ರನ್ನ ಕಟ್ಕೊಂಡು ನಾವು ಸ್ಟ್ರಾಂಗ್ ದೇಶನ ಕಟ್ಟಕ್ಕೆ ಸಾಧ್ಯನಾ, ಸ್ಟ್ರಾಂಗ್ ರಾಜ್ಯನ ರಾಜ್ಯನ ಕಟ್ಟಕ್ಕೆ ಸಾಧ್ಯನಾ, ಸ್ಟ್ರಾಂಗ್ ರಾಷ್ಟ್ರ ಕಟ್ಟಕ್ಕೆ ಸಾಧ್ಯನಾ, ಸ್ಟ್ರಾಂಗ್ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯನಾ ಅನ್ನೋದು ಬೇಸಿಕ್ ಪ್ರಶ್ನೆ. ಇದು ಏನಾಗಿದೆ, ಹಿಸ್ಟ್ರಿಯಿಂದ ಪಾಠ ಕಲಿಬೇಕು ಅಂತ ಹಿಸ್ಟ್ರಿಗಳನ್ನ ಪಠ್ಯಪುಸ್ತಕಗಳಲ್ಲಿ ಸೇರಿಸ್ತೀವಿ ನಾವು. 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು, SSLCವರೆಗೂ ಹಿಸ್ಟ್ರಿ ಓದಿಸ್ತಾರೆ. ಕಂಪಲ್ಸರಿ ಸಬ್ಜೆಕ್ಟ್ ಅದು. ಅದರಿಂದ ಏನಾದ್ರು ಪಾಠ ಕಲಿಬೇಕು, ನಮ್ಮ ದೇಶವನ್ನು ಸ್ಟ್ರಾಂಗ್ ಮಾಡಬೇಕು, ನಮ್ಮ ಸಮಾಜವನ್ನು ಸ್ಟ್ರಾಂಗ್ ಮಾಡಬೇಕು, ನಮ್ಮ ವ್ಯಕ್ತಿತ್ವವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹಿಸ್ಟ್ರಿಗಳು ಕಲಿತಾರೆ. ಆದರೆ ಈ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಫ್ರೀಬಿಗಳನ್ನ ಕೊಟ್ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೂತ್ಬಿಟ್ಟಿದ್ದಾರೆ. 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತೆ, 2.5 ವರ್ಷ ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ. 2 ವರ್ಷ ಫಸ್ಟ್ ಸಿದ್ದರಾಮಯ್ಯನವರು ತುಂಬ ಚಾಣಾಕ್ಷರು DK ಶಿವಕುಮಾರ್ ಅವ್ರಿಗಿಂತ. ಅವರೇನಾಗ್ಬಿಟ್ರು, ಫಸ್ಟು 2.5 ಇಯರ್ಸ್ ಮುಖ್ಯಮಂತ್ರಿ ಆದರು. ಈಗೇನಾಗಿದೆ, ಈಗ ಒಂದು 2-3 ದಿವಸ ಹಿಂದೆ ಕರ್ನಾಟಕದಲ್ಲಿ ಬಡ್ಜೆಟ್ ಸೆಷನ್ ಆಯಿತು, ಅಸೆಂಬ್ಲಿ ನಡೀತು. ಅಸೆಂಬ್ಲಿನಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮುಂದಿನ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಸಮಸ್ಯೆ ಶುರುವಾಗಿದೆ. ಈಗ BJPನವರು ರಾಜ್ಯಭಾರ ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು ಅಂತ ಅಂದ್ಬಿಟ್ಟು ಅನೇಕ ತಂತ್ರಗಾರಿಕೆಯನ್ನು ಹುಡ್ತಾ ಇದ್ದಾರೆ. ಯಾವ ತಂತ್ರಗಾರಿಕೆನೂ ಬೇಕಿಲ್ಲ. ಕಾಂಗ್ರೆಸ್ ಏನಾಗಿದೆ, ತನ್ನ ಪಾಪದ ಕೂಡ ತುಂಬಿ ಅದೇ ಬಿದ್ದು ಹೋಗುತ್ತೆ. DK ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಸುಮ್ಮನೆ ಕೂತ್ಕೊಳ್ಳೋಂಥ ಅಸಾಮಿ ಅಲ್ಲ, ಇವರು ಸಹ ತುಂಬ ಬುದ್ಧಿವಂತರಿದ್ದಾರೆ. ಆದರೆ ಸಿದ್ದರಾಮಯ್ಯನವರಷ್ಟು ಚಾಣಾಕ್ಷರಲ್ಲ. ಹಾಗಾಗಿ ಏನಾಗಿದೆ, ಸಿದ್ದರಾಮಯ್ಯನವರು ಇಡೀ ಕರ್ನಾಟಕದ ಖಜಾನೆಯನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ, ಫ್ರೀಬಿಗಳು ಕೊಟ್ಟು. ಇದೇನಾಗಿದೆ, ದೇಶನೇ ದಿವಾಳಿ, ರಾಜ್ಯನೇ ದಿವಾಳಿ ಹೇಳೋಂಥ ಪರಿಸ್ಥಿತಿ ಬಂದಿದೆ. ನೋಡಿ, ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿ ವಿದ್ಯುತ್ ಅಭಾವ ಇತ್ತು. ವಿದ್ಯುತ್ ಅಭಾವ ಅಂದರೆ ಸಿಟಿನಲ್ಲಿರ್ತಕ್ಕಂಥ ಎಲ್ಲ ಜನಗಳು ಯಾರು ಮನೆಯಲ್ಲಿ SSLC ಮತ್ತು PUC ಓದ್ತಿದ್ದಾರೆ ಅಂಥವ್ರ ತಂದೆ ತಾಯಿಗಳಿದ್ದಾರೆ, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಏನು ಅಂತಂದರೆ, ಇದೇ DK ಶಿವಕುಮಾರ್ ಅವರು ವಿದ್ಯುತ್ತಿನ ಮಂತ್ರಿಯಾಗಿದ್ದರು. ಅವರು ಉಸ್ತುವಾರಿ ಮಂತ್ರಿಯಾಗಿದ್ದರು ವಿದ್ಯುತ್ ಖಾತೆಗೆ. ಆವಾಗ ಅವರು ಒಂದು ಮಾತು ಹೇಳ್ತಿದ್ರು, SSLC ಪರೀಕ್ಷೆ ನಡೀತಿದೆ, ರಾತ್ರಿ 6 ಗಂಟೆಯಿಂದ 9 ಗಂಟೆವರೆಗೂ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಿಲ್ಲ. PUC ಪರೀಕ್ಷೆ ನಡೀತಾ ಇದೆ, ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಿಲ್ಲ. ಹೀಗೇನೋ ಪುಂಗಿ ಬಿಟ್ಕೊಂಡು ಕಾಲ ಕಳೀತಾಯಿದ್ರು. ಮತ್ತು ಸಣ್ಣ ಪುಟ್ಟ ರಿಪೇರಿಗಳನ್ನ ಮಾಡಿಸ್ಬಿಟ್ಟು ಖರ್ಚನ್ನ ಜಾಸ್ತಿ ತೋರಿಸ್ತಾಯಿದ್ರು. ಇದೇನು ಅಂತಂದರೆ, ನಮ್ಮ ಪ್ರತಿಯೊಂದು ಮನೆಗಳಲ್ಲೂ ಎಲೆಕ್ಟ್ರಿಸಿಟಿಗೆ ಮೀಟ್ರ್ ಬರುತ್ತೆ, ವೈರಿಂದ ಮೀಟ್ರಿಗೆ ಬರುತ್ತೆ ವೈರು. ಅಲ್ಲೇನು ಮಾಡಿದ್ರು, ಪೈಪ್ಗಳನ್ನ ಅಳವಡಿಸಿದ್ರು, ಪ್ಲಾಸ್ಟಿಕ್ ಪೈಪ್ಗಳು,
ಪಾಲಿಸ್ಟರ್ ಪೈಪ್ಗಳನ್ನ ಅಳವಡಿಸಿದ್ರು, ಮತ್ತು ಅದೇನೇನೋ ಸಣ್ಣ ಪುಟ್ಟ ಆ್ಯಡ್ ಮಾಡಿದ್ರು. ಈ ಕರ್ನಾಟಕ ಪೂರ್ತಿ ಮಾಡಿಸಿ ಸಾವಿರಾರು ಕೋಟಿ ಖರ್ಚನ್ನು ತೋರಿಸ್ಬಿಟ್ಟು ಖಜಾನೆ ತುಂಬಿಸ್ಕೊಂಡ್ರು, ಅವ್ರ ವೈಯಕ್ತಿಕ ಖಜಾನೆ ತುಂಬಿಸ್ಕೊಂಡ್ರು ಒಂದು ಗುಮಾನ ಇದೆ. ಒಂದು ಸಾಕಷ್ಟು ಓಡಾಡ್ತು, ಹಾಗೆ ಸತ್ತು ಹೋಯಿತು. ಇದು ಯಾರಾದರೂ ಇದು ಮಾಡ್ತಾರೆ ಅಂತಂದರೆ ನಮ್ಮ ಈ ಮಾತುಗಳನ್ನ ವಾಪಸ್ ತೊಗೋತೀವಿ. ಇಷ್ಟೆಲ್ಲ ಮಾಡ್ಕೊಂಡಿರ್ತಕ್ಕಂಥ ಶಿವಕುಮಾರ್ ಅವರು ಆವಾಗ ಹೇಳ್ತಾಯಿದ್ರು, ಎಷ್ಟೇ ಪರೀಕ್ಷೆ ಬಂತು, ನಾವು 2 ಗಂಟೆ ವಿದ್ಯುತ್ತನ್ನ 6 ಗಂಟೆಯಿಂದ 9 ಗಂಟೆವರೆಗೂ ವಿದ್ಯುತ್ ಕೊಡ್ತೀವಿ, ಕಟ್ ಮಾಡೋದಿಲ್ಲ. ಅಲ್ಲ ಸ್ವಾಮಿ, ನರೇಂದ್ರ ಮೋದಿಯವರು ಬಂದಿದ್ದಾರೆ, ದೇಶದಲ್ಲಿ ವಿದ್ಯುತ್ ಕ್ಷಾಮ ಅನ್ನೋದಿಲ್ಲ. ಎಂಥ ಬೇಸಿಗೆ ಕಾಲದಲ್ಲೂ ಸಹ ಏನಾಗಿದೆ ವಿದ್ಯುತ್ 24 ಅವರ್ಸ್ ವಿದ್ಯುತ್ ಕೊಡ್ತಾ ಇದ್ದಾರೆ. ಅದನ್ನು ಅಳಿಯ ದಾರ ಮಾಡೋದು ಅಂತ ಕನ್ನಡದಲ್ಲಿ ಗಾದೆ ಇದೆ. ಯಾರೋ ಉತ್ಪಾದನೆ ಮಾಡಿದ ವಿದ್ಯುತ್ತನ್ನ ಕೊಡ್ತಾ ಇದ್ದ ನೀವು ಫ್ರೀ ಬಿಗಳನ್ನ ಅನೌನ್ಸ್ ಮಾಡಿದಿರಲ್ಲ, ಅಲ್ಲಿ ಕೊಡಬೇಕಾಗಿರೋ ದುಡ್ಡನ್ನ ಕಟ್ ಮಾಡಿ ನೀವೇನು ಮಾಡಿದ್ದೀರ, ಫ್ರೀ ಬಿಗಳು ಕೊಟ್ಟಿದ್ದೀರ. ವಿದ್ಯುತ್ ಕೊಡೋಕ್ಕಾಗ್ತಿಲ್ಲ ನಿಮ್ಗೆ. ಇವಾಗಲೂ ಸಹ ಮೈಸೂರಲ್ಲಿ ನೋಡಿ ರಾತ್ರಿ ಹೊತ್ತು ವಿದ್ಯುತ್ ಕಟ್ ಆಗ್ತಾ ಇದೆ. ಇಲ್ಲಿ ಯಾರು ಕೇಳೋರೇ ಇಲ್ಲ. ಏನಾದ್ರು ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾರೆ, ಲೈನ್ ಕಟ್ ಮಾಡ್ತಿದ್ದೀವಿ, ಲೈನ್ ಚೇಂಜ್ ಮಾಡ್ತಿದ್ದೀವಿ, ಮರಗಳು ಕಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಇದು ಟೆಕ್ನಿಕಲ್ ಪ್ರಾಬ್ಲಮ್. ಇದನ್ನು ತಾತ್ಕಾಲಿಕವಾಗಿ ಮೇಲ್ನೋಟಕ್ಕೆ ಇದು ಮಾಡಿ ಒಪ್ಕೋಬೋದು. ಆದರೆ ಆಳವಾಗಿ ತನಿಖೆ ಮಾಡಿದ್ರೆ ಇಲ್ಲಿ ವಿದ್ಯುತ್ತಿನ ಕ್ಷಾಮ ಇರೋದು ಗೊತ್ತಾಗುತ್ತೆ. ವಿದ್ಯುತ್ತಿನ ಕ್ಷಾಮ ಅಂತಂದರೆ ಕೇಂದ್ರ ಸರ್ಕಾರ ಅಥವಾ ಬೇರೆ ರಾಜ್ಯಗಳು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತವೆ ಅಂತಂದರೆ ಅವ್ರಿಗೆ ದುಡ್ಡು ಕೊಟ್ಟು ಮಾತ್ರ ವಿದ್ಯುತ್ತನ್ನು ತಗೋಬೋದು, ಇಲ್ಲ ಅಂದರೆ ಅವ್ರು ಕಟ್ ಮಾಡ್ತಾರೆ. ಇಂಥ ಪರಿಸ್ಥಿತಿನ ತಂದಿಟ್ಟು ನಿಮಗೆ ಬರೀ ಫ್ರೀ ಕೊಡೋರು, ಫ್ರೀ ತಗೊಳ್ಳೋರು, ನಿಮಗೆ ಜೈ ಅನ್ನೋರು ಮಾತ್ರ ಅದು ಅಲ್ಲ ಸ್ವಾಮಿ ಓಟ್ ಹಾಕಿರೋದು. ಯಾರು ಕಾರಲ್ಲಿ ಓಡಾಡ್ತಾರೆ, ಯಾರು ಮೋಟ್ರ್ ಬೈಕಲ್ಲಿ ಓಡಾಡ್ತಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಯಾರು ಟ್ಯಾಕ್ಸ್ಗಳನ್ನ ಸರ್ತಿ ಸಾಲ ನಿಂತ್ಕೊಂಡು ಕಟ್ತಾರೆ, ಅವರು ಸಹ ಓಟ್ ಹಾಕಿದ್ದಾರೆ. ಅವ್ರ ದೇಶದ 40% ಜನ ಇದ್ದಾರೆ. 40% ಜನದ ದುಡ್ಡನ್ನ ಟ್ಯಾಕ್ಸ್ ಮುಖಾಂತರ ಸಂಗ್ರಹಿಸ್ಬಿಟ್ಟು ಇನ್ನು 60% ಇರ್ತಕ್ಕಂಥ ಜನರು ಓಟಲ್ಲಿ ಮೆಜಾರಿಟಿ ಇದ್ದಾರೆ. ಇವ್ರು ಓಟ್ ಹಾಕಿಸ್ಕೊಂಡು ನೀವು ಮೆರಿತಿರಲ್ಲ, ನಿಮಗೆ ನ್ಯಾಯ ಅನ್ಸುತ್ತಾ? ಇದು ಸುಭದ್ರವಾದ ಸ್ಟ್ರಾಂಗ್ ಆದ ಸಮಾಜವನ್ನು ಕಟ್ತಾ ಇದ್ದೀರಾ? ಸ್ಟ್ರಾಂಗ್ ಆದ ದೇಶ ನಿರ್ಮಾಣ ಆಗುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟು, ಮತ್ತು ಸಿದ್ದರಾಮಯ್ಯನವರು 2 ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟು 2.5 ವರ್ಷಕ್ಕೆ ಒಪ್ಪಂದ ಆಗಿತ್ತಂತೆ. ಈ ಒಪ್ಪಂದದ ಪ್ರಕಾರ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕು. ಆದರೆ ಏನು ಮಾಡಿದ್ದಾರೆ, ಸಿದ್ದರಾಮಯ್ಯನವರ ಅಧಿಕಾರದ ಆಸೆ ಹತ್ಕೊಂಡ್ಬಿಟ್ಟಿದೆ. ಇವರು ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟರ್ ಅಲ್ಲ, ಬುದ್ಧಿವಂತ ಪ್ರೈಮ್ ಮಿನಿಸ್ಟರ್ ಅಲ್ಲ, ಭಿಕ್ಷುಕರನ್ನ ಕಟ್ಕೊಂಡು ಸ್ಟ್ರಾಂಗ್ ದೇಶ ಕಟ್ಟಕ್ಕೆ ಹೊರಟಿದ್ದಾರೆ. ನೋಡಿ, ನಮ್ಮ ದೇಶ, ನಾವು ದೇಶಕ್ಕಲ್ಲಿ ಕಂಪೇರ್ ಮಾಡಬೇಕು. ವೆನಿಜುವೆಲಾ ಅಂತ ಒಂದು ರಾಷ್ಟ್ರ ಇದೆ. ವೆನಿಜುವೆಲಾದಲ್ಲಿ ಏನಾಗಿದೆ, ಎಲ್ಲ ಫ್ರೀ ಕೊಟ್ಟು ಅಲ್ಲಿ ಯಾರು ಪ್ರಧಾನಮಂತ್ರಿ ಆಗಿ ಬರ್ತಾ ಇಲ್ಲ, ರಾಷ್ಟ್ರಪತಿ ಆಗಿ ಬರ್ತಾ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರೇನಾಗುತ್ತೆ, ಗೋಣಿ ಚೀಲಗಳ ದುಡ್ಡು ತೊಗೊಂಡು ಹೋಗಿ ಕೈನಲ್ಲೇ ಬ್ರೆಡ್ ಹಿಡ್ಕೊಂಬರ್ಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ. ಅಮೇರಿಕಾ ಏನಿದೆ ದೇಶ, ಅದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ದೇಶ. ಇಷ್ಟು ಬರ್ಬಾದಾಗಿರ್ತಕ್ಕಂಥ ದೇಶನ ಹಿಸ್ಟ್ರಿಯಿಂದ ನಾವು ಪಾಠ ಕಲಿಬೇಕು ಅನ್ನೋದು ಚಾಣಾಕ್ಷ ಮುಖ್ಯಮಂತ್ರಿ ಅಂತಾರೆ. ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಏನು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಅಂದರೆ, ಡೋಂಟ್ ವರ್ಕ್ ಹಾರ್ಡ್, ವರ್ಕ್ ಸ್ಮಾರ್ಟ್ ಅಂತ. ಸ್ಮಾರ್ಟಾಗಿ ವರ್ಕ್ ಮಾಡಿ. ಸಿದ್ದರಾಮಯ್ಯನವರು ತುಂಬ ಸ್ಮಾರ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಏನಪ್ಪ ಸ್ಮಾರ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ನೋಡಿ, ಇಡೀ ಇಂಡಿಯಾ ದೇಶದಲ್ಲಿ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಅಂತಂದರೆ ಕರ್ನಾಟಕ ಒಂದೇ. ಕರ್ನಾಟಕ ದಾಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋದರೆ ತಮಿಳುನಾಡು, ತೆಲಂಗಾಣ, ಕೇರಳ ಇವೆಲ್ಲ ಸಿಗುತ್ತೆ. ಇವೆಲ್ಲ ಸಿಕ್ಕರೆ ಇಡೀ ಇಂಡಿಯಾ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಕರ್ನಾಟಕ ಮಾತ್ರ. ಕರ್ನಾಟಕದವ್ರು ಏನು ಮಾಡ್ತಾರೆ, ಸಿದ್ದರಾಮಯ್ಯನವರು ಪಲ್ಸ್ ಹಿಡ್ಕೊಂಡ್ಬಿಟ್ಟಿದ್ದಾರೆ, ನಾಡಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಾಡಿ ಏನು ಅಂತಂದರೆ, ಕಾಂಗ್ರೆಸ್ಸಿನ ಹೈಕಮಾಂಡ್ ಅವ್ರಿಗೆ ATM ಆಗಿ ಕರ್ನಾಟಕನ ಮಾಡಿಬಿಟ್ಟಿದ್ದಾರೆ. ಬೇಕು ಅಂತ ದುಡ್ಡು ಕೊಡ್ತಾರೆ. ಅವ್ರಿಗೆ 10 ರೂಪಾಯಿ ಕೊಟ್ಟರೆ ಇಲ್ಲಿ ಭಿಕ್ಷೆ ಅಂದ್ಬಿಟ್ಟು 50 ಪೈಸೆ ಅಥವಾ 1 ರೂಪಾಯಿ ಕೊಡ್ತಾಯಿದ್ದಾರೆ. ಜನ ಇಷ್ಟಕ್ಕೆ ತೃಪ್ತಿ ಪಟ್ಟುಬಿಟ್ಟಿದ್ದಾರೆ. ಇನ್ನು ಮುಂದಿನ 30 ವರ್ಷ ನೀನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋವಂಥ ಹಿಂಬಾಲಕರು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ ಧೈರ್ಯದಿಂದಲೇ ಅವರೇನು ಮಾಡಿದ್ದಾರೆ, ಇವತ್ತಿನ ದಿವಸ ವಿಧಾನಸಭೆಯನ್ನು ಅನೌನ್ಸ್ ಮಾಡಿದ್ದಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದ್ಬಿಟ್ಟು. ಡಿ ಕೆ ಶಿವಕುಮಾರ್ ಅವರು ಪ್ರಾಮಾಣಿಕ, ಇವರಷ್ಟು ಚಾಣಾಕ್ಷರಲ್ಲದೆ ಇರ್ಬೋದು, ಆದರೆ ಟ್ರಬಲ್ ಶೂಟರ್ ಅಂತ ಹೇಳ್ತಾರೆ. ಅಹಮದ್ ಪಟೇಲ್ ಅವರು ನೋಡಿ, ಗುಜರಾತಿನ MP ಆಗಿದ್ದರು, ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ರಾಜಕೀಯ ಕಾರ್ಯದರ್ಶಿಯಾಗಿದ್ದರು. ಇವರು ಕುತಂತ್ರದ ರಾಜಕಾರಣ ಮಾಡೋದ್ರಲ್ಲಿ ಭಾಳ ಫೇಮಸ್. ಅವ್ರು ಸತ್ತು ಹೋಗಿದ್ದಾರೆ. ಇಂಥವ್ರನ್ನು ರಾಜ್ಯಸಭೆ ಗೆಲ್ಲಿಸ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಗುಜರಾತಿಂದ MLAಗಳನ್ನ ಕರ್ಕೊಂಬಂದು ಈಗಲ್ಟನ್ ರೆಸಾರ್ಟ್ ಅಂತ ಅಂದ್ಬಿಟ್ಟು ಮೈಸೂರಿಂದ ಹೋಗ್ತಾ ಬೆಂಗಳೂರಿಗೆ ಇನ್ನೇನು ರೀಚ್ ಆಗ್ತೀವಿ ಅಂತ ಅನ್ಬೇಕಾದ್ರೆ ಎಡಗಡೆಗೆ ಸಿಗುತ್ತೆ.
ಅಲ್ಲಿ ಉಳ್ಕೊಂಡಿದ್ದರಂತೆ, ಅಲ್ಲಿ ಪೇಪರ್ಗಳನ್ನೆಲ್ಲ ತುಂಗ ಹಾಕಿದ್ರಂತೆ ಅಂತಂದ್ಬಿಟ್ಟು ಹೇಳ್ತೀವಿ. ಈ ಡಿ ಕೆ ಶಿವಕುಮಾರ್ಗವ್ರಿಗೆ ಇಂಥ ವಿದ್ಯೆಗಳೆಲ್ಲ ಕರಗತವಾಗಿದೆ. ಯಾಕೆ ಅಂತಂದರೆ, ನಾವು ಕೇಳಿದ ವಿಷಯ, ಕೊತ್ವಾಲ್ ರಾಮಚಂದ್ರ ಅವ್ರ ಶಿಷ್ಯ ಅಂತ ಇವರು. ಅಂದರೆ ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲೂ ಇವ್ರಿಗೆ ಗೊತ್ತಿದೆ. ಇವರು ಚಾಣಾಕ್ಷರು ಅಂಥ ಆ್ಯಕ್ಟಿವಿಟೀಸಲ್ಲಿ. ಬಟ್ ಸಿದ್ದರಾಮಯ್ಯನವರಷ್ಟು ಆಡಳಿತದಲ್ಲಿ ಚಾಣಾಕ್ಷರಲ್ಲ. ಹಾಗಾಗಿ ಇವರೇನಾಗಿದೆ, ಯಾಮಾರ್ತಾ ಇದ್ದಾರೆ. ಇವರಿಗೆ 2.5 ವರ್ಷದ ಅಧಿಕಾರ ಕೊಡಬೇಕಾದಂಥ ಸಮಯ ಹತ್ತಿರ ಬರ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡ್ತಾ ಇದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ. ಇವರಿಗೆ ಇಷ್ಟು ಧೈರ್ಯವಾಗಿ ಅದು ವಿಧಾನಸಭೆಯಲ್ಲಿ ಹೇಳಬೇಕು ಅಂತಂದರೆ ಏನಪ್ಪ ಇವ್ರಿಗಿರ್ತಕ್ಕಂಥ ಒಂದೇ ಒಂದು ಪಾಶುಪತಾಸ್ತ್ರ ಏನು ಅಂತಂದರೆ, ನೋಡಿ, ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ATM ಕರ್ನಾಟಕ ಆ ದುಡ್ಡಿನ ಸಪ್ಲೈ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾರು ಕ್ವಶನ್ ಮಾಡಬಾರ್ದು. ಅದ್ರ ದೃಷ್ಟಿಯಿಂದ ಏನು ಮಾಡಿದ್ರು, ಫ್ರೀಬಿಗಳನ್ನ ಅನೌನ್ಸ್ ಮಾಡಿಬಿಟ್ರು. ಫ್ರೀಬಿಗಳನ್ನ ಅನೌನ್ಸ್ ಮಾಡಿ ಜನಕ್ಕೆ 5 ಪೈಸಾ ಕೊಟ್ಟರೆ, ಕಾಂಗ್ರೆಸ್ಗೆ ಹೈಕಮಾಂಡ್ಗೆ 95 ಪೈಸಾ ಕೊಡ್ತಾ ಇದ್ದಾರೆ. 1 ರೂಪಾಯಿ ಕೊಡ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಜನಗಳು ಕ್ವಶನ್ ಮಾಡ್ತಿಲ್ಲ. ಬರೀ ರಾಜಕೀಯ ಮೇಲ್ನೋಟದಲ್ಲಿ ಯಾರಿದ್ದಾರೆ, ರಾಜಕೀಯ ಉಸ್ತುವಾರಿ ನೋಡ್ಕೊತಾರೆ, ಅವರಿಗೆ ಈ ವಿಷಯ ತಲೆಗೆ ಹೋಗಬೇಕು. ಈ ವಿಷಯ ತಲೆಗೆ ಹೋದಾಗ ಏನಾಗುತ್ತೆ, ನಮ್ಮ ಪ್ರಾಮಾಣಿಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಪ್ಪಂದದ ಪ್ರಕಾರ 2 ವರ್ಷದ ಮುಖ್ಯಮಂತ್ರಿ ಆಗೋದಕ್ಕೆ ಕಾಲ ಸನ್ನಿಹಿತವಾಗಿದೆ. ಅವರು ಮುಖ್ಯಮಂತ್ರಿ ಆಗಲಿ, ಅವರು ಹೇಗೆ ಅಧಿಕಾರ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. BJPನವರು ಕಾಂಗ್ರೆಸ್ ಸರ್ಕಾರನ ಬಿಡಿಸೋದು ಬೇಕಿಲ್ಲ. ಕಾಂಗ್ರೆಸ್ ಸರ್ಕಾರವೇ ಒಳಜಗಳದಿಂದ ಬಿದ್ದು ಹೋಗ್ತಾ ಇದೆ. ಇದಕ್ಕೆ ಓನ್ಲಿ ಏನು ಅಂತಂದರೆ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.